ಈಗ ಮೊಹಂತಿ ಅವರು BK ಸಿಂಗ್ ಅವರು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಅಕಾರ್ಡಿಂಗ್ ಟು ಅಸ್ ಈಸ್ ವೆರಿ ಆನೆಸ್ಟ್. He has integrity. He has expertise. Equal to BK ಸಿಂಗ್. ನಾವು ಹೇಳಿದ್ದು BK ಸಿಂಗ್ ಆರ್ ಮೊಹಂತಿ ಅಂತ ಹೇಳಿದ್ವಿ. ಓಕೆ, ಆಲ್ ರೈಟ್. ಈಗ ಅದರ ಜೊತೆಲಿ ಒಂದು 24 ಗಂಟೆ ಹಿಂದಕ್ಕೆ ಹೋಗೋದಾದ್ರೆ CM ಹಾಗೂ ಗೃಹ ಸಚಿವರು ಇಬ್ರು ಕೂಡ ಒಂದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರೋ ಹೇಳಿದ್ರು ಅಂತ ನಾವು SIT ಟೀಮ್ ಫಾರ್ಮ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ, ನಮ್ಮ ನ್ಯಾಯಾಂಗದ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ರಚನೆ ಮಾಡಿದ್ದಾರೆ. ಈ ಡೆವಲಪ್ಮೆಂಟ್ 24 ಗಂಟೆಯ ಅವ್ರು ಏನೋ CBIಗೆ ಬೇರೆಯವ್ರಿಗೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿರೋ ಗೃಹ ಮಂತ್ರಿ ಕಂಟ್ರೋಲರ್ ಇರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಮ್ಗೆ ವಿ ಹ್ಯಾವ್ ಅ ಫೈನೆಸ್ಟ್ ಪೊಲೀಸ್ ಆಫೀಸರ್ಸ್. ನಮ್ಮ ಹತ್ರ ಮಡಿವಾಳದಲ್ಲಿ FSL ಎಕ್ಸ್ಪರ್ಟ್ಗಳಿದ್ದಾರೆ. ಈಗ ಸ್ಕೆಲೆಟನ್ ರಿಮೈನ್ಸ್ ಸಿಕ್ಕಿದ್ರೆ ಅದನ್ನ ಇಂಥ ಹುಡುಗಿನ ಅದು ಇಂಥ ಹುಡುಗನ ಅದು ಪರ್ಫೆಕ್ಟ್ ಆಗಿ ಹೇಳ್ಬೋದು. ಸೊ DNA ಪ್ರೊಫೈಲ್ ಸಿಗುತ್ತೆ ಅಲ್ಲಿ. ಬಟ್ ಅದೇ ಅದ್ರ ಚೈನ್ ಆಫ್ ಕಸ್ಟಡಿ ಬೇಕೋ, ಕ್ರೈಮ್ ಸೀನ್ ರಿಪೋರ್ಟ್ ಬೇಕೋ, ಆಲ್ ಎಕ್ಸ್ಪರ್ಟ್ ಶುಡ್ ಗೋ ದ ಡಿಜಿಟಲ್ ಎವಿಡೆನ್ಸ್ ಯಾವ್ದಾವ್ದು ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಫಿ, ಆಡಿಯೋಗ್ರಫಿ ಮಾಡಬೇಕು. ತಕ್ಷಣ ಅದನ್ನ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕೋ ಅದನ್ನ ತಗೊಂಡು ಹೋಗ್ಬೇಕು. ಅದರಲ್ಲಿ ಏನಾಗ್ಲೂ ಭಿನ್ನ ಆದ್ರೆ ಮತ್ತೆ ಅದು ರಿಸಲ್ಟ್ ತಪ್ಪಾಗುತ್ತೆ. ರಿಕವರಿ, ಟ್ರಾನ್ಸ್ಪೋರ್ಟೇಷನ್, ಮತ್ತೆ ಅದು ಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು, ಅಲ್ಲಿ ಕೋಡಿಂಗ್ ಆಗ್ಬೇಕು. ಇದು DNA ಪ್ರೊಫೈಲ್ ಮ್ಯಾಚ್ ಆದ್ರೆ ದಿ ವಿಕ್ಟಿಮ್ ಇಸ್ ಐಡೆಂಟಿಫೈಡ್. ಅದಕ್ಕೂ ಇವ್ರ ಸ್ಟೇಟ್ಮೆಂಟ್ ಮ್ಯಾಚ್ ಆದ್ರೆ ಎರಡು ಲಿಂಕ್ ಆಗ್ಬಿಡುತ್ತೆ. ಸೊ ಎಸ್ಕೇಪ್ ರೂಟೇ ಸಿಗೋದಿಲ್ಲ. ಓಕೆ, ಆಲ್ ರೈಟ್. ಅಲ್ಲ, ನೀವು ಹಿರಿಯ ವಕೀಲರು, ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀರಿ. ಇಂಥದ್ದೊಂದು ಕೇಸ್ ಎಲ್ಲಾದ್ರೂ ಕೇಳಿದ್ದು, ನೋಡಿದ್ದು? ಇದು ಪೊಲ್ಲಾಚಿನಲ್ಲಿ ಒಂದಾಯ್ತು. ಅಲ್ಲಿ ಮರ್ಡರ್ ಆಗಿಲ್ಲ, ಬರೀ ರೇಪು. ಇದೇ ತರ ಕೇಸು ಆಟೋ ಶಂಕರ್ ಅವನು ಬ್ರಾತಲ್ ನಡೆಸ್ತಿದ್ದಾನೆ. 4 ಮಹಿಳೆಯರನ್ನೇ ಅವನು ಹಂಗೆ ಗೋಡೆನಲ್ಲೇ ಅಟ್ಯಾಚ್ ಮಾಡಿ ಬಿಲ್ಡಿಂಗ್ ಕಟ್ಬಿಡ್ತಾನೆ. ಆಮೇಲೆ ಸುಮಾರು ವರ್ಷಗಳಾದ ಮೇಲೆ ಅದು ಈ ತರನೇ ಹೊರಗೆ ಬಂತು. ಬಾಡಿ ರಿಕವರಿ ಆಯ್ತು, ಬಾಡಿ ಐಡೆಂಟಿಫೈ ಆಯ್ತು, ಅವನಿಗೆ ಹ್ಯಾಂಗಿಂಗ್ ಕೂಡ ಆಯ್ತು. ಬಟ್ ಇದು ಏನಂದ್ರೆ ಶ್ರೀಲಂಕಾದಲ್ಲಿ ನಡೆದಿದೆ. ರಾಜಪಕ್ಷ ಲೀಡರ್ಶಿಪ್ ಅಲ್ಲಿ ಶ್ರೀಲಂಕಾದಲ್ಲಿ ತಮಿಳಿಯನ್ಸ್ಗೆ ಈ ಅನ್ಯಾಯ ಆಗಿದೆ. ಇಡಿ ಅಮೀನ್ ಮಾಡಿದಾನೆ ಯುಗಾಂಡಾದಲ್ಲಿ. ಅದು ಬಿಟ್ರೆ ಯಾರು ಮಾರ್ಕೋಸ್ ಮಾಡಿದಾನೆ ಫಿಲಿಪೈನ್ಸ್ ಅಲ್ಲಿ, ಸುಗಾರ್ಟೋ ಮಾಡಿದಾನೆ, ಹಿಟ್ಲರ್ ಮಾಡಿದಾನೆ. ಇದಕ್ಕೆಲ್ಲ ಗುರು ಹಿಟ್ಲರೇ. ಅದು ಬಿಟ್ರೆ ಆಶ್ವಿಚ್ ಅಲ್ಲಿ ಈ ತರನೇ 1200 ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದ. ಈಗ ಇಂಡಿಯಾದಲ್ಲಿ ಇದೇ ಕ್ಲಾಸಿಕ್ ಕೇಸ್, ಇದೇ ಫಸ್ಟ್ ಕೇಸ್. ಈ ಲೆವೆಲ್ ಅಲ್ಲಿ ಇಲ್ಲ, ಇದೇ ಫಸ್ಟ್. ಇದು ಇಂಡಿಯಾದಲ್ಲಿನೇ ಕ್ಲಾಸಿಕ್. ಕೆಲವು ಮಾಧ್ಯಮದವರು ABCD ರಚನೆ ಮಾಡಕ್ಕೆ ಹೊರಟಿದ್ದಾರೆ. ಅದು ಕೂಡ ಗೊತ್ತಾಗುತ್ತೆ, ಎಲ್ಲ ಎಕ್ಸ್ಪೋಸ್ ಆಗ್ತಾರೆ. ಓಕೆ, ಅದರ ಜೊತೆಯಲ್ಲಿ ಈಗ ಕೊನೆಯದಾಗಿ ಈಗ SIT ಫಾರ್ಮ್ ಆಯಿತು, ನಂತರದ ಸ್ಟೆಪ್ಸ್ ಅಥವಾ ಮುಂದೆ ಏನೇನ್ ಆಗತ್ತೆ, ಯಾವ ರೀತಿಯಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತೆ? ಪೊಲೀಸರು ಈಗಾಗಲೇ 1 ತಿಂಗಳಲ್ಲಿ ಏನು ಆಗಿಲ್ಲ ಅಂತೀರಿ? ಇಲ್ಲ, ಆಸ್ ಪರ್ ದಿ ಮ್ಯಾಂಡೇಟ್ ಆಫ್ BNSS ಮೊದಲು ಅದು CRPC ಇತ್ತು. ತನಿಖೆ ಅಂದ್ರೆ ಏನಂದಿದೆ, ಸ್ಟೇಟ್ಮೆಂಟ್ ಅಂದ್ರೆ ಏನು, ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ರಿಕವರಿ ಮಾರ್ಜರ್ ಏನು, ಅದನ್ನ ಹೆಂಗ್ ಮಾಡ್ಬೇಕು, ಮತ್ತೆ FSLಗೆ ಹೆಂಗ್ ಕಲಿಸ್ಬೇಕು, ಇದೆಲ್ಲಾನು ನಮ್ ದೇಶದಲ್ಲಿ ಸುಮಾರು ಜಡ್ಜ್ಮೆಂಟ್ಗಳಿದೆ. ಅದೇ ರೀತಿ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಏನ್ ಸಿಸ್ಟಮ್ ಇದೆ ಅದ್ರಲ್ಲೇ ಹೋಗ್ಬೇಕು. ಪ್ರತಿಯೊಂದು FSL ಅದನ್ನ ಹೆಂಗ್, ಈಗ ಕಾರ್ಪಸ್ ಡಿಲಿಕ್ಟಿ ಅಂತಾರೆ, ಬರೀ ಸ್ಕೆಲೆಟನ್ ಸಿಕ್ಕಿದ್ರೆ, ತಲೆ ಬುರುಡೆ ಸಿಕ್ಕಿದ್ರೆ ಆ ಫೇಸ್ನು ಇಂಪ್ರಿಂಟ್ ಮಾಡ್ಬೋದು. ಅದು ಒಂದು ಟೆಕ್ನಾಲಜಿ ಇದೆ. ಮತ್ತೆ ಅದು ಬುರುಡೆಗಳು ಸ್ಕೆಲೆಟನ್ ಸಿಕ್ಕಿದ್ರೆ ಅದರಲ್ಲಿ DNA ಪ್ರೊಫೈಲ್ ಸಿಗುತ್ತೆ. ಆ ಪ್ರೊಫೈಲು ಈಗ ಅನನ್ಯ ತಾಯಿ ಅಂತ ಇಟ್ಕೊಳ್ಳೋಣ, ಅವ್ರದ್ದು DNA ಪ್ರೊಫೈಲ್ ಮ್ಯಾಚ್ ಆಗುತ್ತೆ. ಸೊ ಇಷ್ಟೊಂದು ತನಿಖೆ ನಮ್ಮ ಪುಸ್ತಕದಲ್ಲಿ ಇದೆ, ಜಡ್ಜ್ಮೆಂಟ್ಗಳಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಕರ್ನಾಟಕ ಹೈಕೋರ್ಟ್ ಇದೆ. ಇದು ಎಲ್ರಿಗೂ ಗೊತ್ತಿರೋದೆ. ತನಿಖೆ ಅಂದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪರ್ಟೈಸ್ ಇದೆ.
ಎಲ್ಲ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ನಡೆದಿಲ್ಲ ಅಂದ್ರೆ ನಾವು ಅದನ್ನ ನೋಡ್ತೀವಿ. ಓಕೆ, ಅಂದ್ರೆ ಈ ತನಿಖೆಯ ಬಗ್ಗೆ ನಿಮಗೆ ಈಗ ಸಂಪೂರ್ಣವಾದಂತ ವಿಶ್ವಾಸ ಇದೆ, ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಸದ್ಯಕ್ಕಿದೆ? ಹೌದು, ಇದು ಒಂದು ವ್ಯವಸ್ಥೆನಲ್ಲಿ ಇದೇ ಇರೋದು, ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಓಕೆ, ಇದಕ್ ಮೇಲೆ ಏನು ಇಲ್ಲ. ಸಿಟ್ ಮಾಡ್ತಾರೆ. ಇದಕ್ ಸಿಟ್ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಓನ್ಲಿ ಫಾರ್ ದಿಸ್ ಕೇಸ್. ಸಿಬಿಐ ಅಂದ್ರೆ ಸಿಬಿಐಗೆ 100 ಕೇಸ್ ಇದೆ, 1000 ಕೇಸ್ ಇದೆ. NIA 1000 ಕೇಸ್ ಇದೆ. ಸಿಟ್ ಅಂದ್ರೆ ಇದು ಒಂದೇ ಕೇಸ್, ಒಂದು ತಂಡ ಆಗುತ್ತೆ. ಓಕೆ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಇದ್ದಾರೆ. BK ಸಿಂಗ್ ಅವರು ಸುಮಾರು ತನಿಖೆ ಮಾಡಿದ್ದಾರೆ. ದೇ ಆರ್ ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಮೊಹಂತಿ ಅವರು ಕೂಡ. ಓಕೆ, ಸೊ ಈಗ ನಿಮಗೆ ಪೊಲೀಸರ ತನಿಖೆಯ ಮೇಲೆ ಅಷ್ಟೊಂದಾಗಿ ನಂಬಿಕೆ ಅಥವಾ ಭರವಸೆ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ತಗೊಳ್ಳೋದಾದರೆ, 1 ತಿಂಗಳ ಈ ಅವಧಿಯಲ್ಲಿ ಈಗಾಗಲೇ ಅಸ್ಥಿಪಂಜರಗಳನ್ನು ಎಲ್ಲವನ್ನು ಕೂಡ ವಿಧಿವಿಜ್ಞಾನ ತಂಡ ತಗೊಂಡಿದೆ. ಆ ಎಲ್ಲ ಪ್ರಾಸೆಸ್ ಹಾಗಾದ್ರೆ ಸೆಕ್ಯೂರ್ಡ್ ವೇನಲ್ಲಿ ಆಗಿದೆಯಾ? ಜೊತೆಗೆ ಇದರಲ್ಲಿ ABCD ಯಾರ ಹೆಸರಿದೋ ಅವರು ಪ್ರಭಾವಿಗಳಂದು ಹೇಳ್ತಾರೆ, ಯಾರಂದು ಗೊತ್ತಿಲ್ಲ ಹೆಸರು. ನಾನೇನು ಹೆಸರು ಹೇಳಕ್ ಹೋಗಕ್ ಸಾಧ್ಯವಿಲ್ಲ. ಇದು ಯಾರು ಅನ್ನೋದು ಈಗ ಕ್ಯಾಟ್ ಈಸ್ ಔಟ್, ಬಟ್ ವೇರ್ ಇಸ್ ದ ಕ್ಯಾಟ್ ವಿ ಡೋಂಟ್ ನೋ. ಓಕೆ, ಬೆಕ್ಕು ಹೊರಗೆ ಬಂದಿದೆ. ಇಷ್ಟೊಂದು ವರ್ಷ ಬೆಕ್ಕಿನೇ ಎಲ್ಲಿದೆ ಗೊತ್ತಿಲ್ಲ. ಕತ್ತಲಲ್ಲಿ ಬೆಕ್ಕಿತ್ತು, ಅದು ಕಪ್ಪು ಬೆಕ್ಕು ಕತ್ತಲಲ್ಲಿ ಇತ್ತು. ಈಗ ಕಪ್ಪು ಬೆಕ್ಕು ಬೆಳಕಿಗೆ ಬಂದಿದೆ. ಈಗ ಅದಕ್ಕೆ ಮೇಲೆ ಏನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ತನಿಖೆನಲ್ಲಿ ಆಗುತ್ತೆ. ಒಂದು ಡ್ರಾಪ್ ಅಲ್ಲಿ ಕನ್ವಿಕ್ಷನ್ ಆಗುತ್ತೆ. ಓಕೆ, ಆಲ್ ರೈಟ್. ಅದರ ಜೊತೆಲಿ ಈ ದೂರುದಾರ ಅನಾಮಧೇಯ ವ್ಯಕ್ತಿ ಇದಾರಲ್ವಾ, ಅವರು ನನಗೆ ಭಯ ಇದೆ, ನನಗೆ ಸೂಕ್ತ ರಕ್ಷಣೆ ಕೊಟ್ರೆ ನಾನು ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿದ್ರು. ಈಗ ಅವ್ರ ರಕ್ಷಣೆ ಬಗ್ಗೆ ಒಂದು ಪ್ರಶ್ನೆ, ಅದು ಈಸಿ ಸೇಫ್ ಅಂತ. ಅದರ ಜೊತೆಲಿ ಅವರು ಪೊಲೀಸರಿಗಿಂತ ಲಾಯರನ್ನೇ ನಂಬಿದ್ಯಾಕೆ? ಅದರಲ್ಲೂ KV ಧನಂಜಯ್ ಅವರನ್ನೇ ನಂಬಿದ್ರು. ನಂಬಿಕೆ ಅನ್ನೋದು ಕೆಲವರಿಗೆ ಬಾಲನ್ ಮೇಲೆ ನಂಬಿಕೆ ಇರುತ್ತೆ, ಕೆಲವರಿಗೆ ಬೇರೆಯವ್ರ ಮೇಲೆ ನಂಬಿಕೆ ಇರುತ್ತೆ. ದುಡ್ಡಿರೋರಿಗೆ ಐಫೈ ಲಾಯರ್ ಕೆಲವು ಕೇಸ್ಗಳಲ್ಲಿ ಡೆಲ್ಲಿಯಿಂದ ಕರ್ಕೊಂಡ್ ಬರ್ತಾರೆ. ಅಕ್ಸೆಸಿಬಿಲಿಟಿ ಅವ್ರಿಗೆ ಅವ್ರ ಪರಿಚಯ ಇತ್ತು, ಅವ್ರ ಹತ್ರ ಹೋದ್ರು. ಅದನ್ನ ದೇರ್ ಇಸ್ ನಥಿಂಗ್ ಟು ಡೌಟ್. ಸೊ ಈಸಿ ಸೇಫ್. ಈಗ ರಕ್ಷಣೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸೂಕ್ತ ಭದ್ರತೆ ಆಗಿದೆ. ಅವ್ರಿಗೆ ಏನಾಗ್ಲಾದ್ರೆ ಸರ್ಕಾರ ಹೊಣೆಗಾರ, ಅವ್ರಿಗೆ ಏನಾಗ್ಲಾದ್ರೆ ಪೊಲೀಸ್ ಅಲ್ಲ, ಸರ್ಕಾರದ ಕಡೆಯಿಂದ ಹಾಗಾದ್ರೆ ಆಗಿದೆ? ಆಗ್ಲೇಬೇಕು ಮೇಡಮ್, ಆಗಿದೆ, ಆಗ್ಲೇಬೇಕು. ನಮ್ದು ಇದು ಒಂದು ಪ್ರಜಾಪ್ರಭುತ್ವ. ಯಾರು ಕಿಂಗ್ ರಾಜ್ಯಾಂಗ ಇಲ್ಲ. ಇದು ಏನೇನ್ ನಡಿಬೇಕೋ ನಡೆಯುತ್ತೆ. ನಡೆದಿಲ್ಲ ಅಂದ್ರೆ ಪಬ್ಲಿಕ್ ಬೀದಿಗೆ ಬರ್ತಾರೆ. ಓಕೆ, ಆಲ್ ರೈಟ್ ಸರ್. ಮೇಡಮ್, ಓಕೆ. ಥ್ಯಾಂಕ್ ಯು ಬಾಲನ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಹಿರಿಯ ವಕೀಲರು ಮಾತಾಡಿದ್ರು, ಒಂದಷ್ಟು ವಿಚಾರಗಳ ಬಗ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಅವರು ಕೂಡ CM ಅವರನ್ನ ಭೇಟಿಯಾಗಿದ್ರು. ಆಗ್ರಹ ಅದೇ ಆಗಿತ್ತು. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ಆಗಬೇಕು, SIT ಫಾರ್ಮ್ ಆಗಬೇಕು ಅನ್ನುವಂಥ ತನಿಖೆ ಆಗ್ರಹ ಇದ್ದಿದ್ದು. ಅದೇ ರೀತಿಯಲ್ಲಿ ಈಗ ಆಗಿದೆ.